ಸಿದ್ದರಾಮಯ್ಯ ಉಡುಪಿ ಜಿಲ್ಲಾ ಪ್ರವಾಸದಲ್ಲಿದ್ದು ಜಿಲ್ಲಾಡಳಿತ ಆಯೋಜಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಉದ್ಘಾಟನೆ ನೆರವೇರಿಸಿತು. ಈ ವೇಳೆ ಮಾತನಾಡಿದ ಸಿಎಂ, ನಮ್ಮ ಸರ್ಕಾರ ನೀಡಿರುವ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ. ಗೃಹಜ್ಯೋತಿ ಯೋಜನೆ ಎಲ್ಲರಿಗೆ ಪ್ರಯೋಜನವಾಗಿದೆ ಅಂತ ಹೇಳಿದರು. ಇದೇ ವೇಳೆ ಶಾಸಕರು, ಎಂಎಲ್ಸಿಗಳು ಪತ್ರ ಬರೆದಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೊದಲ ಬಾರಿ ಗೆದ್ದವರಿಗೆ ಸಚಿವ ಸ್ಥಾನ ಇಲ್ಲ ಅನ್ನೋದು ಹೈಕಮಾಂಡ್ ನಿರ್ಣಯವಾಗಿದೆ. ಆದರೆ ಅವರು ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ. ಅವರು ದೆಹಲಿಗೆ ಹೋಗಿ ಬೇಕಾದರೂ ಕೇಳ್ಕೊಳ್ಳಲಿ. ಹೈಕಮಾಂಡ್ ನಿರ್ಣಯಕ್ಕೆ ನಾನು ಬದ್ಧವಾಗಿರ್ತೇನೆ ಅನ್ನೋ ಮೂಲಕ ಮಂತ್ರಿ ಸ್ಥಾನದ ಕನಸು ಕಂಡ ಹೈಕಮಾಂಡ್ಗೆ ಪತ್ರ ಬರೆದಿರುವಂತಹ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಆರ್ಥಿಕ ಸಹಾಯವನ್ನು ಮಾಡಬೇಕು ಮಸ್ತಕಾಭಿಷೇಕಕ್ಕೆ ಅಂತ ಹೇಳಿ ಪತ್ರ ಬರೀತೀವಿ ಅಂತ ಹೇಳಿದ್ದಾರೆ. ಬಾಯಿ ಮಾತಿನಲ್ಲೂ ಕೂಡ ಹೇಳಿದ್ದಾರೆ. ನಾನು ಈ ಮಸ್ತಕಾಭಿಷೇಕ ಏನು ನಡೀತಾ ಇದೆ 12 ರಾಂಗ್ ಇನ್ ದಟ್ ಈಗ ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಾವು ಒಂದು ನಿರ್ಣಯ ತಗೊಂಡಿದ್ವಿ. ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಬಟ್ ಅವರು ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ವಾಟ್ ಎವರ್ ಹೈಕಮಾಂಡ್ ಶೇರ್ಸ್ ವಿಲ್ ಗೋ ಬೈ ಇಟ್. ಥಿಂಗ್ ರಾಂಗ್ ಇನ್ ದಟ್ ಈಗ ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಸಚಿವ ಸಂಪುಟ ಪುನರಚನೆ ಮಾಡೋಕೆ ಅಹಿಂದ ಸಂಘಟನೆ ಒತ್ತಾಯ ಮಾಡ್ತಾ ಇದೆ. ಸಂಪುಟ ಪುನರಚನೆ ಮಾಡಿ ಅಹಿಂದ ವರ್ಗಕ್ಕೆ ಆದ್ಯತೆ ನೀಡೋಕೆ ರಾಷ್ಟ್ರೀಯ ಅಹಿಂದ ಸಂಘಟನೆ ಮನವಿಯನ್ನ ಮಾಡಿಕೊಂಡಿದೆ. ಅಹಿಂದ ವರ್ಗದ 25 ಶಾಸಕರನ್ನ ಸಚಿವರನ್ನಾಗಿ ಮಾಡೋಕೆ ಅಹಿಂದ ಸಂಘಟನೆ ಮುಖಂಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ನ ಹೈಕಮಾಂಡ್ರನ್ನ ಭೇಟಿಯಾಗಿ ಮನವಿ ಸಲ್ಲಿಸೋಕು ಅಹಿಂದ ಮುಖಂಡರು ನಿರ್ಧರಿಸಿದ್ದಾರೆ. ಇನ್ನು ಬಿಕೆ ಹರಿಪ್ರಸಾದ್ರನ್ನ ಗೃಹ ಮಂತ್ರಿ ಅವರನ್ನ ಮಾಡುವಂತೆ ಆಗ್ರಹ ಕೂಡ ಕೇಳಿ ಬರ್ತಿದೆ. ಪಕ್ಷಕ್ಕೆ ಸುಮಾರು 35-40 ವರ್ಷದಿಂದ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಬಂದಂಥ ಬಿಕೆ ಹರಿಪ್ರಸಾದ್ ಅವರು ಇರ್ಬೋದು, ಇಂಥ ಅನೇಕ ನಾಯಕರು ಇವರಿಗೆ ಪ್ರಾಮಾಣಿಕವಾಗಿ ಸ್ಥಾನಮಾನ ಸಿಗಬೇಕು. ಅವರು ಉತ್ತಮ ನಾಯಕರು. ಸಚಿವ ಸಂಪುಟದಲ್ಲಿ ಅಂಥವ್ರಿಗೆ ಗೃಹ ಖಾತೆ ಅಂತ ಖಾತೆಯನ್ನು ಕೊಟ್ಟಿದ್ದಕ್ಕರೆ ಈ ರಾಜ್ಯದಲ್ಲಿ ಒಬ್ಬ ದಕ್ಷ ಸಚಿವರಾಗಿ ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋದನ್ನು ಅವರು ಮುಂದಿನ ಸಚಿವರಾಗುವಂಥವ್ರಿಗೆ ತೋರಿಸಿಕೊಡ್ತಾರೆ. ಅವರು ಯಾರು ಬಿಕೆ ಹರಿಪ್ರಸಾದ್ ಸಾಹೇಬ್ರಂಥವ್ರು. ನಮ್ಮ ಒತ್ತಾಯ ಇಡೀ ಅಹಿಂದ ವರ್ಗಕ್ಕೆ ಸುಮಾರು 22-25 ಸಚಿವರಾಗಬೇಕು ಕಾಂಗ್ರೆಸ್ ಪಕ್ಷ. ಕೋಲಾರದ ಕೆಜಿಎಫ್ನಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ. ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಆಪ್ತ ವಲ್ಲಲ್ ಮುನಿಸ್ವಾಮಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದಾರೆ. ಶಾಸಕಿ ರೂಪಾ ಶಶಿಧರ್ ಜೊತೆಗೆ ಅಸಮಾಧಾನ ಹಿನ್ನೆಲೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆ ಆಗಿದ್ದು, ಮಾಜಿ ಸಂಸದರು, ಮಾಜಿ ಶಾಸಕರು ಉಪಸ್ಥಿತರಿದ್ದರು. ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಮುಂದುವರೆದಿದೆ. ಈ ಬಗ್ಗೆ ರಾಯಚೂರಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಇವರಿಬ್ಬರ ಜಗಳ ಮುಗಿಯೋದಿಲ್ಲ. ಸರ್ಕಾರ ಪತನ ಆಗೋ ಚಾನ್ಸ್ ಬಹಳ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಆಗುವುದು ಸಾಧ್ಯನೇ ಇಲ್ಲ. ಮಾಡೋದಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೊದಲೇ ಮಾಡ್ತಿದ್ರು. ಅಲ್ಲೇ ಕೆಪಿಸಿಸಿ ಅಧ್ಯಕ್ಷ ಮಾಡಿದಾಗಲೇ ಎಸ್.ಎಂ. ಕೃಷ್ಣ ಅವರನ್ನ ಸಿಎಂ ಮಾಡಿದ್ರು. ಅಂದ್ರೆ ಖರ್ಗೆ ಅವರಿಗೆ ಮೋಸ ಮಾಡಿದ ಪಾರ್ಟಿಲಿ ದಲಿತರು ಎಲ್ಲಾಗ್ತಾರೆ ಸಿಎಂ. ಇನ್ನು ಇವರಿಬ್ಬರೇ ಜಗಳ ಆಡ್ತಿದ್ದಾರೆ. ಸಿದ್ದರಾಮಯ್ಯ ಬಿಡೋದಿಲ್ಲ, ಡಿಕೆ ಶಿವಕುಮಾರ್ ಕೇಳಲ್ಲ. ಇನ್ನು ಪಾಪ ನಮ್ಮ ಪರಮೇಶ್ವರ್ ಇವರಿಬ್ರು ಜಗಳವಾದಾಗ ಏನಾಗತ್ತೆ ಅಂತ ನೋಡೋಣ ಅಂತ ವ್ಯಂಗ್ಯವಾಡಿದ್ದಾರೆ. ಏನು ರಿಸಲ್ಟು ನೋಡ್ರಿ, ಯಾವ ಕಾಂಗ್ರೆಸ್ನಾಗಂತೂ ದಲಿತ ಸೇಮ್ ಆಗೋದು ಸಾಧ್ಯನೇ ಇಲ್ಲ. ಮಾಡೋದಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೇ ಮೊದಲೇ ಮಾಡ್ತಿದ್ರು. ಖರ್ಗೆ ಅವ್ರ ಸೀನಿಯಾರಿಟಿ ಇತ್ತು. ಅವರು ಸಾಕಷ್ಟು ಸಲ 10-11 ಸಲ ವಿಧಾನಸಭಾ ಸದಸ್ಯರಾಗಿದ್ದರು. ಅವ್ರನ್ನ KPCC ಅಧ್ಯಕ್ಷ ಮಾಡಿದ್ರು. KPCC ಅಧ್ಯಕ್ಷರು ಮಾಡಿದಾಗನೇ ಮುಖ್ಯಮಂತ್ರಿ ಮಾಡಿದರೆ ಅವಾಗ ಎಸ್.ಎಂ. ಕೃಷ್ಣ ಅವ್ರು ಮಾಡಿದರು. ಅಂದರೆ ಖರ್ಗೆ ಅವರಿಗೇ ಮೋಸ ಮಾಡೋದಂಥ ಪಾರ್ಟಿ. ಇನ್ನು ದಲಿತರು ಎಲ್ಲಿ ಆಗ್ತಾರೆ? ಇವರೇ ಇಬ್ಬರು ಜಗಳ ಹೇಳಕತ್ತಾರ. ಸಿದ್ದರಾಮಯ್ಯ ಬಿಡೋದಿಲ್ಲ, ಡಿ.ಕೆ. ಶಿವಕುಮಾರ್ ಕೇಳೋದಿಲ್ಲ. ಅಲ್ಟಿಮೇಟ್ ಏನು ರಿಸಲ್ಟು? ಇವರಿಬ್ಬರದೇ ನ್ಯಾಯ ಮುಗಿಯಲಾಗೈತೆ. ಮೂರನೇ ನ್ಯಾಯ ಎಲ್ಲಿ ಬರ್ತದೆ? ಎಲ್ಲಿ ಬರ್ತದೆ? ಅದು ಬರೋದೇ ಇಲ್ಲ, ಪ್ರಶ್ನೆನೇ ಬರೋದಿಲ್ಲ. ಪಾಪ ನಮ್ಮ ಪರಮೇಶ್ವರ್ ಅವ್ರು ಕೂತಾರ. ಇವರಿಬ್ಬರು ಜಗಳದಾಗ ಏನಾರು ಆಗ್ತಾ ಇರ್ತಾರೆ. ಇವರಿಬ್ಬರು ಆಗೋದಿಲ್ಲ. ಸರ್ಕಾರದ ಪತನ ಆಗುವಂಥ ಚಾನ್ಸಸ್ ಭಾಳ ಅದ. ರಾಜ್ಯದ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳೇ ಇಲ್ಲ ಅಂತ ಎಚ್ಡಿಕೆ ಆರೋಪ ಮಾಡಿದ್ರು. ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಎಚ್ಡಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಪಿಎಸ್ಐ ಹಗರಣ ಆಗಿದ್ದು ಯಾವಾಗ ಅನ್ನೋದು ಕುಮಾರಸ್ವಾಮಿ ಅವರಿಗೆ ಗೊತ್ತಿರಬೇಕಲ್ವಾ? 412 ಅಭ್ಯರ್ಥಿಗಳಿಗೆ ಅಪ್ರೂವಲ್ ಆಗಿದ್ರೂ ಕೂಡ ನಾವು ನೇಮಕಾತಿ ಮಾಡೋಕ್ಕಾಗಿರಲಿಲ್ಲ. ಇನ್ನೆರಡು ತಿಂಗಳಲ್ಲಿ 543 ಇನ್ಸ್ಪೆಕ್ಟರ್ಗಳು ಫೀಲ್ಡ್ಗೆ ಬರ್ತಾರೆ. ಅಲ್ಲಿನ ಐಜಿಗಳು ಯಾವ ಸ್ಟೇಷನ್ ಅಂತ ಡಿಸೈಡ್ ಮಾಡ್ತಾರೆ. ನಮ್ಮ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ನೇಮಕಾತಿ ಎಲ್ಲ ಆಗಿದೆ ಅಂತ ಹೇಳಿದರು.
45 ಜನ ಸಬ್ ಇನ್ಸ್ಪೆಕ್ಟರ್ ಇಲ್ಲ, ಅದು ಅವ್ರಿಗೂ ಗೊತ್ತಿರಬೇಕಲ್ಲ. PSI ಸ್ಕ್ಯಾಮ್ ಯಾವಾಗಾಯಿತು? PSI 545 ಜನರದ್ದು ಸ್ಕ್ಯಾಮ್ ಆಯಿತು. ಅದಾದಮೇಲೆ ಅದರ ಪ್ರಯುಕ್ತ 402 ಬಂದು ಅಪ್ರೂವಲ್ ಆಗಿ ಬಂದರೂ ಕೂಡ ಅದನ್ನು ಮಾಡೋಕ್ಕಾಗಲಿಲ್ಲ. ಸೊ ಇವೆರಡನ್ನೂ ಮಾಡಿದ್ದೀವಿ. ಇನ್ನೊಂದು 2 ತಿಂಗಳಿಗೆ 545 ಜನ ಸಬ್ ಇನ್ಸ್ಪೆಕ್ಟರ್ಸ್ಗಳು ಫೀಲ್ಡಿಗೆ ಬರ್ತಾರೆ. ಅವರಾಗಲೇ ಟ್ರೈನಿಂಗಲ್ಲಿದ್ದಾರೆ. ಟ್ರೈನಿಂಗು ಮುಗಿಸ್ಕೊಂಡು ಈಗ ಅವ್ರನ್ನ ಸ್ಟೇಷನ್ಗಳಿಗೆ ಹಾಕ್ತಾಯಿದ್ದೀವಿ. ನಮ್ಮಲ್ಲಿ 7 ರೇಂಜ್ ಇದೆ. ಯಾವ್ಯಾವ ರೇಂಜಿಗೆ ಯಾರನ್ನ ಹಾಕಬೇಕು ಅಂತ ಈಗ ಆಗಲೇ ಹಾಕ್ಬಿಟ್ಟಿದ್ದೀವಿ. ಅವರು ಆ ರೇಂಜಿಗೆ ಹೋಗಬೇಕು. ಅದು ಒಂದು ಸಾರಿ ಆ ರೇಂಜಿಗೆ ರಿಪೋರ್ಟ್ ಆದಮೇಲೆ ಅಲ್ಲಿ ಯಾವ ಸ್ಟೇಷನ್ಗೆ ಅಂತ ಅವರು ಐಜಿಗಳು ಮಾಡ್ಕೊಳ್ತಾರೆ. ಇಲ್ಲ, ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ರಾಜ್ಯದಲ್ಲಿ ಬಾಕಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹಿಸಿ ನಿನ್ನೆ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡಿದ್ದಾರೆ. ಈ ಕುರಿತಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನೇಮಕಾತಿ ಮಾಡಿಕೊಳ್ಳಲು ನಾವು ತಯಾರಿ ಮಾಡಿಕೊಂಡಿದ್ದೇವೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಾವು ನೇಮಕಾತಿ ಮಾಡಿಕೊಳ್ತಾ ಇದ್ದೇವೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸದಾಶಿವ ಆಯೋಗ ತಯಾರಿ ಮಾಡಿತ್ತು. ನಾವು ಈಗ ಅದನ್ನ ಮಾಡಿದ್ದೇವೆ. ನೇಮಕಾತಿ ಮಾಡಲು ತಯಾರಿ ಮಾಡಿಕೊಂಡಿದ್ದೇವೆ. ರಾಜ್ಯಪಾಲರು ಅಂಕಿತ ಹಾಕಿದ ಬಳಿಕ ನೇಮಕಾತಿ ಮಾಡಿಕೊಳ್ತಿದ್ದೇವೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರದಲ್ಲಿದ್ದಾಗ ಅವರು ರೆಕ್ರೂಟ್ಮೆಂಟ್ ಮಾಡಲೇ ಇಲ್ಲ. ನಾವು ಇನಿಷಿಯಲಿ ಒಂದಷ್ಟು ರೆಕ್ರೂಟ್ಮೆಂಟ್ಸ್ ಎಲ್ಲ ಮಾಡಿದ್ದೇವೆ. ಈಗ ಇಂಟರ್ನಲ್ ರಿಸರ್ವೇಷನ್ನು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಇಂಟರ್ನಲ್ ರಿಸರ್ವೇಷನ್ ಮಾಡೋದಕ್ಕೆ ಹಿಂದೆನೂ BJP ಸರ್ಕಾರದಲ್ಲೂ ಕೂಡ ಅವರು ಸದಾಶಿವ ಆಯೋಗನ ರಿಜೆಕ್ಟೇ ಮಾಡಿಬಿಟ್ರು. ನಾವು ಈಗ ಅದನ್ನು ಮಾಡಿದ್ದೇವೆ. ನೋಡಿ, ಈಗಲೂ ಕೂಡ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ನಮ್ಮ ಸರ್ಕಾರ ಇರ್ಬೋದು, ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಬದ್ಧರಾಗಿದ್ದೇವೆ. ವಿಶೇಷವಾಗಿ ನಮ್ಮ ಯುವಕರ ಏನು ಕಾಳಜಿ ಇದೆ, ಅವರ ತೊಂದರೆಗಳಿದೆ, ಅದನ್ನು ಸಂಪೂರ್ಣವಾಗಿ ನಮಗೆ ಅದರ ಅರಿವಿದೆ. ಅವ್ರ ಕಷ್ಟಗಳ ಅರಿವಿದೆ. ಹಿಂದೆ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವರಿಗೆ ಸ್ಪಂದಿಸಿದ್ವಿ. ಈಗಲೂ ಕೂಡ ಸರ್ಕಾರ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಇನ್ನು ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಧರಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಉದ್ಯೋಗ ಕೊಡಬೇಕು ಅನ್ನೋದು ನಮ್ಮ ಭರವಸೆ. ಈ ಬಗ್ಗೆ ಈಗಾಗಲೇ ಮಾತನಾಡಿದ್ದೇನೆ. ಯುವಕರಿಗೆ ಉದ್ಯೋಗ ಕೊಡ್ತೇವೆ. ಬಜೆಟ್ನಲ್ಲಿ ಈ ಬಗ್ಗೆ ಘೋಷಣೆ ಮಾಡ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಕೊಡ್ತೀವಿ ಅಂತ ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭರವಸೆ. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡೋಕ್ಕಾಗಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡ್ತೀನಿ ನಾನು. ಉದ್ಯೋಗ ಕೊಡ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ಈಗ ಎಷ್ಟು ಖಾಲಿ ಇದ್ದಾವೆ, ಸುಮಾರು 2.5 ಲಕ್ಷಕ್ಕಿಂತ ಜಾಸ್ತಿ ಹುದ್ದೆಗಳು ಖಾಲಿ ಇದ್ದಾವೆ. ಅವನ್ನೆಲ್ಲ ಹಂತವಾಗಿ ಭರ್ತಿ ಮಾಡ್ತೀವಿ. ಉದ್ಯೋಗ ಕೊಡಬೇಕು. ಇನ್ನು ಧಾರವಾಡದಲ್ಲಿ ಪ್ರತಿಭಟನೆ ವಿಚಾರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಜಯೇಂದ್ರ, ಸರ್ಕಾರ ಕುಂಭಕರ್ಣ ನಿಧಿಯಲ್ಲಿದೆ. ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ ಖಾಲಿ ಹುದ್ದೆ ಭರ್ತಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. 2.5 ಲಕ್ಷ ಸರ್ಕಾರಿ ಹುದ್ದೆಯನ್ನ ಭರ್ತಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಬೆಳಗಾವಿಯಲ್ಲಿ ಹೇಳಿದ್ರು. ಆದರೆ ಸಿಎಂ DCM ಕುರ್ಚಿ ಕಾಳಗದಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ. ವಿದ್ಯಾರ್ಥಿಗಳನ್ನ ಮಾತನಾಡೋಕೆ ಇವರಿಗೆ ಇನ್ನೂ ಕೂಡ ಸಮಯ ಸಿಕ್ಕಿಲ್ಲ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ ಈ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂತ ಜವಾಬ್ದಾರಿಯನ್ನ, ವಾಗ್ದಾನವನ್ನ ನಾವು ನೀಡ್ತೇವೆ. ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಭರವಸೆಯನ್ನು ನೀಡಿದ್ರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರು ಸಹ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬೆಳಗಾವಿಗೆ ಬಂದಾಗ that 2.5 lakh government post lying vacant will be filled if Congress comes to power in Karnataka. ಇದು ಸ್ವತಃ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಿನ್ನೆ 56,000 ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಬರೀ ಮಾತಲ್ಲಿ ಹೇಳೋದಲ್ಲ, ಅದು ಜಾರಿಗೆ ಆಗಬೇಕು. ಈ ಕೂಡಲೇ ಜಾರಿಗೆ ಆಗಬೇಕು. ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. ಸರ್ಕಾರ ಬರೋದಕ್ಕೆ ಮುಂಚೆ ಪ್ರಣಾಳಿಕೆಯಲ್ಲಿ 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಸರ್. 3 ವರ್ಷದಲ್ಲಿ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದನೇ ಮೋರ್ ದೆನ್ 60,000 ವೇಕೆನ್ಸಿಗೆ ಅಪ್ರೂವಲ್ ಸಿಕ್ಕಿದೆ. ಅಪ್ರೂವಲ್ ಸಿಕ್ಕಿರೋದು ಇವರು ನೋಟಿಫಿಕೇಶನ್ ಮಾಡ್ದಿರಾ ಕೋರ್ಟ್ ಮೇಲೆ ಹೇಳ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ 1 ವಾರ ಗಡುವು ಕೊಡ್ತೀವಿ.
ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಜಿಂ ಪ್ರೇಮ್ಜಿ ವಿವಿ ಬಳಿ ನಿನ್ನೆ ಎಬಿವಿಪಿ ಪ್ರತಿಭಟನೆ ನಡೆಸಿತ್ತು. ಘಟನೆ ಸಂಬಂಧ ಎಬಿವಿಪಿ ಮುಖಂಡರು ಸ್ಪಷ್ಟನೆ ನೀಡಿದ್ದಾರೆ. ಕಬೀರ್ ಎನ್ನುವ ವೇದಿಕೆ ಮೇಲೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸ್ಪಾರ್ಕ್ ಸಂಘಟನೆ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಿತ್ತು. ಕಾಶ್ಮೀರದ ಮೇಲೆ ಭಾರತ ಹಿಂಸಾಚಾರ ಮಾಡುತ್ತಿದೆ ಅಂತ ಪೋಸ್ಟರ್ ಹಾಕಲಾಗಿತ್ತು. 35 ಮಹಿಳೆಯರನ್ನ ಭಾರತೀಯ ಸೈನಿಕರು ಕ್ರೂರವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಪೋಸ್ಟ್ನಲ್ಲಿ ಹಾಕಲಾಗಿತ್ತು. ಈ ಕುರಿತು ಚರ್ಚೆಗೆ ನಮ್ಮೊಂದಿಗೆ ಸೇರಿ ಎಂದು ಪೋಸ್ಟರ್ನಲ್ಲಿ ಹಾಕಲಾಗಿತ್ತು. ಇದೇ ವಿಚಾರವಾಗಿ ನಾವು ಪ್ರತಿಭಟನೆ ಮಾಡಿದ್ದೇವೆ ಅಂತ ಹೇಳಿದರು. ನಾವು ಭಾರತದ ಧ್ವಜವನ್ನು ಹಿಡ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಆ ಅಶ್ಲೀಲ ಸನ್ನೆಯನ್ನು ತೋರಿಸುವಂಥ ಕೆಲಸವನ್ನು ಅಲ್ಲಿಯ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಹಾಗೆಯೇ ನಮ್ಮನ್ನು ಪೊಲೀಸರು ಕರ್ಕೊಂಬರುವಂಥ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳಿಂದ ಚಪ್ಪಲನ್ನು ಎಸೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಂತರದಲ್ಲೂ ಕೂಡ ಅಲ್ಲಿ ದೇಶ ವಿರೋಧಿ ಘೋಷಣೆಗಳನ್ನು ಕ್ಯಾಂಪಸ್ನಲ್ಲಿ ಹಾಕುವಂಥದ್ದನ್ನು ಮಾಡಿದ್ದಾರೆ. ಇದುವರೆಗೂ ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಇನ್ನು ಅಜಿಂ ಪ್ರೇಮ್ಜಿ ವಿವಿ ಎಬಿವಿಪಿ ದಾಳಿ ವಿಚಾರವಾಗಿ ಉಡುಪಿಯಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾನೂನು ಯಾರ ಕೈಗೆ ತಗೊಂಡ್ರೂ ಬಿಡೋದಿಲ್ಲ. ಎಬಿವಿಪಿ ಅಥವಾ ಬೇರೆ ಯಾರು ಕೂಡ ಇರಬಹುದು. ಯಾರೇ ಇದ್ರೂ ಸಂಘಟನೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಎಂದಿದ್ದಾರೆ. ನಾವು ಯಾರು ಕಾನೂನನ್ನು ಕೈಗೆ ತಗೋತಾರೆ, ಅವರು ಎಬಿವಿಪಿ ಇರ್ಬೋದು, ಬೇರೆ ಯಾರೇ ಸಂಘಟನೆಗಳಿರ್ಬೋದು, ಆ ಸಂಘಟನೆಗಳ ವಿರುದ್ಧ ಕಠಿಣವಾದಂಥ ಕ್ರಮಗಳು ವಿನಾಕಾರಣ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥದ್ದನ್ನು ಸಹಿಸಲ್ಲ ನಮ್ಮ ಸರ್ಕಾರ. ನಾವು ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನ ಉರ್ದುವಿನಲ್ಲೂ ಕೂಡ ಮುದ್ರಿಸಿ ಸರ್ಕಾರ ಮತ್ತೆ ಪೇಚಿಗೆ ಸಿಲುಕಿದೆ. ಹಿಮೋಫಿಲಿಯಾ ರೋಗಿಗಳಿಗೆ ರೋಗ ನಿರೋಧಕ ಚಿಕಿತ್ಸೆ ಮತ್ತು ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡುವ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಇಂಗ್ಲಿಷ್, ಕನ್ನಡದ ಜೊತೆಗೆ ಉರ್ದುವಿನಲ್ಲೂ ಕೂಡ ಮುದ್ರಿತವಾಗಿದೆ. ಕರ್ನಾಟಕ ರಾಜ್ಯ ಅಧಿಕೃತ ಭಾಷಾ ಕಾಯ್ದೆಯಲ್ಲಿ ಉರ್ದು ಭಾಷೆಗೆ ಸ್ಥಾನಮಾನ ಇಲ್ಲ ಅಂದ್ರೂ ಕೂಡ ಉರ್ದು ಭಾಷೆಯಲ್ಲಿ ಮುದ್ರಿಸಿರೋದು ಯಾಕೆ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಅಲ್ಪಸಂಖ್ಯಾತರ ಓಲೈಕೆ ಕಾರಣಕ್ಕೆ ಸರ್ಕಾರ ಹೊಸ ಪದ್ಧತಿಗೆ ನಾಂದಿ ಹಾಡಿದ್ಯಾ ಅಂತ ಜನರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಉರ್ದು ಒಂದು ಭಾಷೆ ತಾನೇ, ಉರ್ದು ಓದೋರು ಇದ್ದಾರೆ, ಉರ್ದು ಪತ್ರಿಕೆ ಇದ್ದಾವೆ, ಮಾಹಿತಿ ಇದ್ರನ್ನೇ ಜಾಹೀರಾತು ಕೊಟ್ಟಿದ್ದೀವಿ ಅಷ್ಟೇ, ಬೇರೆ ಯಾವ ಕಾರಣವೂ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ಕೂಡ ಹೋಗ್ತದೆ, ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ? ನಮ್ಮ ಬೆಂಗಳೂರಿನ ರಾಜ್ಯದಲ್ಲಿ ಉರ್ದು ಪತ್ರಿಕೆಗಳಿಲ್ವಾ? ಇದೆ. ಸೊ ಏನಿದೆ ಅದರಲ್ಲಿ? ಈಗ ತಪ್ಪೇನಿದೆ ಅದರಲ್ಲಿ? ಏನು ಓಲೈಕೆ? ಈಗ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ಅಡ್ವರ್ಟೈಸ್ಮೆಂಟ್ ಜನರಿಗೆ ಮಾಹಿತಿ ಹೋಗಲಿ. ಸೊ ಮಾಹಿತಿಯನ್ನು ಜನರಿಗೆ ಮುಟ್ಟಿಸ್ಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ಭಾಷೆಗಳಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಉರ್ದು ಒಂದು ಭಾಷೆ ತಾನೇ, ಕನ್ನಡದಲ್ಲಿ ಆಗಿದೆ. ಆರೋಗ್ಯ ಇಲಾಖೆ ಉರ್ದು ಬಳಕೆ ವಿಚಾರದ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ವಿರುದ್ಧ ಕರವೇ ಅಧ್ಯಕ್ಷ ನಾರಾಯಣಗೌಡ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ, ಆರೋಗ್ಯ ಇಲಾಖೆ ಉರ್ದು ಭಾಷೆ ಪ್ರಕಟಣೆ ಹೊರಡಿಸಿದ್ಯಾಕೆ? ಈ ಕುರಿತು ಸಚಿವ ದಿನೇಶ್ ಗುಂಡೂರಾವ್ ಸಮರ್ಥನೆ ಮಾಡಿಕೊಳ್ತಿರೋದು ಸರಿಯಲ್ಲ ಅಂತ ಕಿಡಿಕಾರಿದ್ರು. ಗದಗ ಶಹರ ಪೊಲೀಸ್ ಠಾಣೆಯ ಎಎಸ್ಐ 10,000 ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಲೋಕಾಯುಕ್ತ ಡಿವೈಎಸ್ಪಿ ವಿಜಯ್ ಬಿರಾದಾರ ನೇತೃತ್ವದಲ್ಲಿ ದಾಳಿ ನಡೆಸಿದಾಗ ಎಎಸ್ಐ ಚನ್ನಬಸಪ್ಪ ಇಂಗಳಗಿಯರನ್ನ ಬಂಧಿಸಲಾಗಿದೆ. ಇನ್ನು ಪಿಟಿಷನ್ ಅರ್ಜಿ ವಿಚಾರಣೆಗೆ ಎಎಸ್ಐ ಹಣದ ಬೇಡಿಕೆ ಇಟ್ಟಿದ್ದು, ಈ ಬಗ್ಗೆ ವೀರೇಶ್ ಪೂಜಾರ್ ಅನ್ನೋರು ದೂರು ದಾಖಲಿಸಿದ್ರು. ಈ ಹಿನ್ನೆಲೆ 10,000 ಲಂಚ ಪಡೆಯುವಾಗ ಲೋಕ ದಾಳಿ ನಡೆಸಿದ್ದಾರೆ. ಬಸ್ಸಿನೊಳಗೆ ಕಡಲೆಕಾಯಿ ಸಿಪ್ಪೆ ಹಾಕಿದ ವಿಚಾರಕ್ಕೆ ಗಲಾಟೆಯಾಗಿ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ನಡುವೆ ವಾಗ್ವಾದ ನಡೆಯಿತು. ಘಟನೆಯಲ್ಲಿ ನಿರ್ವಾಹಕ ಹಾಗೂ ಇಬ್ಬರು ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಆಸ್ಪತ್ರೆ ಪಾಲಾಗಿದ್ದಾರೆ. ಫಯಾಜ್ ಶಿರಾನ್ ಎಂಬ ಪ್ರಯಾಣಿಕರು ಕಡಲೆಕಾಯಿ ತಿಂದು ಬಸ್ನೊಳಗೆ ಬಿಸಾಡಿದ್ದನ್ನ ನಿರ್ವಾಹಕ ಮುನಿ ಮಾದಯ್ಯ ಪ್ರಶ್ನೆ ಮಾಡಿದ್ದಕ್ಕೆ ಮಾರಾಮಾರಿಗೆ ನಡೆದು ಹೋಗಿದೆ. ಬಿಜೆಪಿಯಲ್ಲಿ ಈಗ ಬ್ಯಾನರ್ ವಾರ್ ಮುನ್ನೆಲೆಗೆ ಬಂದಿದೆ. ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಬಿಜೆಪಿ ಸಾಥ್ ನೀಡಿದ್ದು, ನಿನ್ನೆಯೂ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಪಾಲ್ಗೊಂಡಿದ್ದರು. ಇನ್ನು ಹೋರಾಟದ ವಿಚಾರವಾಗಿ ಹಾಕಲಾಗಿದ್ದ ಬ್ಯಾನರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಫೋಟೋ ಕಾಣೆಯಾಗಿದೆ. ಮಾಜಿ ಸಿಎಂ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಅರವಿಂದ್ ಬೆಲ್ಲದ್, ಪ್ರಧಾನಿ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಇರೋ ಬ್ಯಾನರ್ ಹಾಕಲಾಗಿದೆ. ವಿಜಯೇಂದ್ರ ಫೋಟೋ ಬ್ಯಾನರ್ನಲ್ಲಿ ಇಲ್ಲದಿರೋದು ಇದೀಗ ಚರ್ಚೆಗೆ ಕಾರಣವಾಗಿದೆ.
ಶಿವಾಜಿ ಜಯಂತಿ ವೇಳೆ ಕಲ್ಲೆಸೆತ ಪ್ರಕರಣ ಖಂಡಿಸಿ ನಾಳೆ ಬಾಗಲಕೋಟೆಯಲ್ಲಿ ಹಿಂದೂ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಹಳೆ ಬಾಗಲಕೋಟೆ ನವನಗರ ವಿದ್ಯಾಗಿರಿ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಮತ್ತು ಸಾಗಾಣಿಕೆ ನಿಷೇಧ ಮಾಡೋಕೆ ಬಾಗಲಕೋಟೆ ಡಿಸಿ ಸಂಗಪ್ಪ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಮಧ್ಯರಾತ್ರಿಯಿಂದ ನಾಳೆ ಮಧ್ಯರಾತ್ರಿವರೆಗೆ ನಿಷೇಧ ಮಾಡಲಾಗಿದೆ. ಯಾದಗಿರಿಯ ಮಹಲ್ರೋಜಾ ಗ್ರಾಮದ ಮುತ್ಯ ಮಠದ ಸ್ವಾಮಿ ಮಲ್ಲಿಕಾರ್ಜುನ ಮುತ್ಯ ಅಪ್ರಾಪ್ತ ಬಾಲಕಿ ಜೊತೆಗೆ ಅನುಚಿತ ವರ್ತನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಮಕ್ಕಳ ಹಕ್ಕುಗಳ ಆಯೋಗ ದೂರು ದಾಖಲಿಸಿಕೊಂಡಿದೆ. ಚಿತ್ರದುರ್ಗದಲ್ಲಿ ಮುಸ್ಲಿಂ ಯುವಕನೊಬ್ಬ ಮೊಬೈಲ್ ಶಾಪ್ ಯುವಕನಿಗೆ ಚಾಕುವಿನಿಂದ ಎರೆದಿದ್ದಾನೆ. ನಗರದ ಚೌಧರಿ ಮೊಬೈಲ್ ಅಂಗಡಿಯಲ್ಲಿ ಘಟನೆ ನಡೆದಿರುವುದು. ವಿಕ್ರಮ್ ಚೌಧರಿ ಎಂಬಾತನ ಮೇಲೆ ಹಲ್ಲೆ ಮಾಡಿ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಇನ್ನು ವಿಕ್ರಮ್ ಕಿವಿಯ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಚಿತ್ರದುರ್ಗದ ಎಸ್ಪಿ ರಜಿತ್ ಭಂಡಾರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಇನ್ನು ಘಟನೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಶ್ರುತಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿತ್ತು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮುಂದೆ ಮೃತ ಶ್ರುತಿ ಪತಿ ಪುನೀತ್ ಗೋಳಾಡಿದ್ದಾರೆ. ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಆರೋಪಿಸಿದ ಪುನೀತ್ ಕಣ್ಣೀರು ಹಾಕಿದ್ದಾರೆ. ನನಗೆ ನೆರವು ಕೇಳೋಕೆ ಯಾರೂ ಬಂದಿಲ್ಲ, ನನಗೆ ನ್ಯಾಯ ಕೊಡಿಸೋಕೆ ಯಾರೂ ಮುಂದೆ ಬಂದಿಲ್ಲ, ನನಗೆ ಯಾವುದೇ ರೀತಿಯ ಪರಿಹಾರ ಕೊಟ್ಟಿಲ್ಲ, ನನಗೆ ನ್ಯಾಯ ಕೊಡಿ ಅಂತ ಮನವಿಯನ್ನು ಮಾಡಿಕೊಂಡ್ರು. 1.5 ವರ್ಷದವರೆಗೆ ನನ್ನ ಮಗುವನ್ನ ನೋಡ್ಕೊಳ್ಳೋಕೆ ನನಗೆ ಆಗಲ್ಲ, ಆಸ್ಪತ್ರೆಯವರೇ ಮಗುವನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಪುನೀತ್ ಗೋಳಾಟ ಕೇಳಿ ಪ್ರಕರಣದಲ್ಲಿ ಯಾವುದೇ ತಪ್ಪಿದ್ರೂ ಕೂಡ ಶಿಕ್ಷೆ ಆಗತ್ತೆ ಅಂತ ಭರವಸೆಯನ್ನು ನೀಡಿದ್ರು. ದಾವಣಗೆರೆಯ ದುಗ್ಗಮ್ಮ ಜಾತ್ರೆಯಲ್ಲಿ ಜಿಲ್ಲಾಡಳಿತದ ಕಣ್ತಪ್ಪಿಸಿ ಗೋಣ ಬಲಿ ಕೊಡಲಾಗಿದೆ. ಪ್ರಾಣಿ ಬಲಿ ವೇಳೆ ವಿಡಿಯೋ ಮಾಡಲು ಬಂದಾಗ ವಿಡಿಯೋ ಮಾಡದಂತೆ ಯುವಕನೊಬ್ಬ ಹೆದರಿಸಿ ಅಟ್ಟಾಡಿಸಿದ್ದಾನೆ. ಬಲಿ ಕೊಟ್ಟ ಪ್ರಾಣಿ ಕಾಲಿನಿಂದ ಜನರ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯಿಂದ ತಪ್ಪಿಸಿಕೊಂಡು ಜನರ ಗುಂಪು ಚೆಲ್ಲಾಪಿಲ್ಲಿಯಾಗಿದೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮೈಸೂರು ನಗರ ಪೊಲೀಸ್ ವತಿಯಿಂದ ಪ್ರಾಪರ್ಟಿ ರಿಟರ್ನ್ ಪರೇಡ್ ನಡೆಯಿತು. ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ನಡೆದಿದ್ದ ಕಳವು ಪ್ರಕರಣದಲ್ಲಿ ಪೊಲೀಸರು ಅದನ್ನು ಭೇದಿಸಿದ್ರು. ಸುಮಾರು 2.96 ಕೋಟಿ ಮೌಲ್ಯದ ಸ್ವತ್ತುಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. 2.54 ಕೆಜಿ ಚಿನ್ನ, 5.312 ಕೆಜಿ ಬೆಳ್ಳಿ, 57 ವಾಹನಗಳು ಮತ್ತು 10 ಲಕ್ಷ ನಗದು ವಶಕ್ಕೆ ಪಡೆಯಲಾಗಿತ್ತು. ಇದೀಗ ಚಿನ್ನಾಭರಣ, ವಾಹನ, ಹಣ ಕಳ್ಕೊಂಡ ವಾರಸುದಾರರಿಗೆ ಪೊಲೀಸರು ವಸ್ತುವನ್ನು ಹಿಂತಿರುಗಿಸಿದ್ದಾರೆ. ಪ್ರಕರಣ ಭೇದಿಸಿದ ಪೊಲೀಸರಿಗೆ ಪ್ರಶಂಸೆ ಪತ್ರವನ್ನು ಕೂಡ ನೀಡಲಾಯಿತು. ತುಮಕೂರಿನ ಗೋಣಿಯಲ್ಲಿ ನಡೆದಿದ್ದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಕುಣಿಗಲ್ನಲ್ಲಿ ದೇವಾಲಯ ಪ್ರವೇಶಿಸಿದ್ದ ದಲಿತ ಮಹಿಳೆಯ ಜುಟ್ಟು ಹಿಡಿದು ಅರ್ಚಕ ದೇಗುಲದಿಂದ ಹೊರಕ್ಕೆ ತಂದಿದ್ದಾನೆ. ಪರಿಶಿಷ್ಟ ಜಾತಿಯ ಮಹಿಳೆ, ಆಕೆಯ ತಾಯಿ ಮತ್ತು ತಂಗಿಯರು ಯಡಿಯೂರು ಬಳಿಯ ತಿಗಳರಪಾಳ್ಯದ ಮಾರಮ್ಮದೇವಿ ಹಬ್ಬಕ್ಕೆ ತೆರಳಿದ್ರು. ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದಂತೆ ಅರ್ಚಕ ಹನುಮಯ್ಯ, ಗ್ರಾಮದ ಜಯಲಕ್ಷ್ಮಮ್ಮ, ಶ್ರೀನಿವಾಸ್ ಹಾಗೂ ಇತರ 16 ಜನರು ವಿರೋಧಿಸಿದ್ರು. ನೀನು ಕೀಳು ಜಾತಿಯವಳು, ದೇವಸ್ಥಾನದ ಒಳಗೆ ಹೋಗಬಾರದು ಅಂತ ನಿಂದಿಸಿದ್ದಾರೆ ಅಂತ ರೋಜಾ ದೂರು ಕೊಟ್ಟಿದ್ದಾರೆ. ಅರ್ಚಕ ಹನುಮಯ್ಯನನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಒಡಿಶಾದಲ್ಲಿ ಕಲ್ಲಿದ್ದಲು ಉದ್ಯಮಿಯಿಂದ 30,000 ರೂಪಾಯಿ ಲಂಚ ಪಡೆದ ಆರೋಪದ ಮೇಲೆ ಗಣಿ ಉಪನಿರ್ದೇಶಕ ಮೊಹಾಂತಿ ಅವರನ್ನು ಬಂಧಿಸಲಾಗಿದೆ. ಬಂಧನದ ನಂತರ ವಿಜಿಲೆನ್ಸ್ ಅಧಿಕಾರಿಗಳು ನಡೆಸಿದ ದಾಳಿಯಲ್ಲಿ ಮೊಹಾಂತಿ ಮನೆಯಲ್ಲಿ ಸುಮಾರು 4 ಕೋಟಿ ರೂಪಾಯಿ ನಗದು, 130 ಗ್ರಾಂ ಚಿನ್ನ ಮತ್ತು 2 ಐಷಾರಾಮಿ ಮನೆಗಳ ದಾಖಲೆಗಳು ಪತ್ತೆಯಾಗಿದ್ದು ಅಧಿಕಾರಿಗಳನ್ನು ಬೆಚ್ಚಿ ಬೀಳಿಸಿದೆ. ಈಗ ವಿದೇಶ ಸುದ್ದಿಗಳನ್ನು ನೋಡೋ ಸಮಯ. ಪ್ರಧಾನಿ ಮೋದಿ ಅವರು 9 ವರ್ಷಗಳ ಬಳಿಕ 2ನೇ ಬಾರಿಗೆ ಇಸ್ರೇಲ್ಗೆ ಭೇಟಿ ನೀಡಿದ್ದಾರೆ. 2 ದಿನಗಳ ಕಾಲ ಇಸ್ರೇಲ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಅವರನ್ನ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಸ್ವಾಗತಿಸಿದರು. ಇನ್ನು ಇಸ್ರೇಲ್ ಸಂಸತ್ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಲಿದ್ದು ನೆತನ್ಯಾಹು ಜೊತೆ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಕಳೆದ ವರ್ಷ ಮೇ ತಿಂಗಳಲ್ಲಿ ನಡೆದ ಭಾರತ ಪಾಕಿಸ್ತಾನ ಸಂಘರ್ಷದಲ್ಲಿ ನಾನು ಮಧ್ಯಸ್ಥಿಕೆ ವಹಿಸಿದ್ದೇನೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಸ್ಟೇಟ್ ಆಫ್ ದ ಯೂನಿಯನ್ ಭಾಷಣದಲ್ಲಿ ಟ್ರಂಪ್ ಮಾತನಾಡಿ, ಭಾರತ ಮತ್ತು ಪಾಕಿಸ್ತಾನ ಅಣು ಯುದ್ಧ ತಡೆಯದೆ ಹೋಗಿದ್ರೆ 3.5 ಕೋಟಿ ಜನರು ಸಾಯ್ತಿದ್ರು ಅಂತ ಹೇಳಿದ್ದಾರೆ. ನಕಲಿ ಕಾನೂನು ಪದವಿ ಹೊಂದಿರುವವರು ಪಾಕಿಸ್ತಾನದಲ್ಲಿ ಹೈಕೋರ್ಟ್ ನ್ಯಾಯಾಧೀಶರಾಗುವ ಮೂಲಕ 5 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ನಕಲಿ ಕಾನೂನು ಪದವಿ ಪಡೆದವರ ಆರೋಪದ ಮೇಲೆ ಇಸ್ಲಾಮಾಬಾದ್ ಹೈಕೋರ್ಟ್ ನ್ಯಾಯಾಧೀಶರನ್ನ ವಜಾಗೊಳಿಸಲಾಗಿದೆ. ರಶ್ಮಿಕಾ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ನಟಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆಗೆ ಕ್ಷಣಗಣನೆ ಆರಂಭ ಆಗಿದೆ. ಉದಯಪುರದ ಖಾಸಗಿ ವಿಲ್ಲಾದಲ್ಲಿ ಆತ್ಮೀಯರ ಸಮ್ಮುಖದಲ್ಲಿ ರಶ್ಮಿಕಾ ದೇವರಕೊಂಡ ನಾಳೆ ಸಪ್ತಪದಿ ತುಳಿಯಲಿದ್ದಾರೆ.
ರಾಜಸ್ಥಾನದಲ್ಲಿ ನಾಳೆ ರಶ್ಮಿಕಾ ವಿಜಯ್ ಅದ್ದೂರಿ ಮದುವೆ ನಡೆಯಲಿದೆ. ನಟಿ ರಶ್ಮಿಕಾ ಮಂದಣ್ಣ ನಟ ವಿಜಯ್ ದೇವರಕೊಂಡಗೆ ಪ್ರಧಾನಿ ಮೋದಿ ಪತ್ರದ ಮೂಲಕ ಶುಭ ಹಾರೈಸಿದ್ದಾರೆ. ಹೊಸ ಜೀವನ ಸುಂದರ ಅಧ್ಯಾಯದ ಆರಂಭಕ್ಕೆ ಅಭಿನಂದನೆಗಳು. ಜೀವನ ಪರ್ಯಂತ ಸ್ನೇಹಿತರಂತೆ ಬದುಕಿನ ಪಯಣವನ್ನ ಸಾಗಿಸಿ ಅಂತ ಶುಭ ಕೋರಿದ್ರು. ನಟಿ ರಶ್ಮಿಕಾ ನಟ ವಿಜಯ್ ಮದುವೆಗೆ ಕ್ಷಣಗಣನೆ ಶುರುವಾಗಿದೆ. ರಿಸೆಪ್ಷನ್ಗೆ ಸ್ಯಾಂಡಲ್ವುಡ್ ಸ್ಟಾರ್ಸ್ಗೆ ಆಹ್ವಾನ ನೀಡಿದ್ದಾರೆ. ಇನ್ನು ಈ ಒಂದು ರಿಸೆಪ್ಷನ್ಗೆ ರಶ್ಮಿಕಾ ವಿಜಯ್ ದೇವರಕೊಂಡ ಅದ್ದೂರಿಯಾಗಿ ಮದುವೆ. ಸಿನಿಮಾಗೆ ಪರಿಚಯಿಸಿದವರನ್ನೇ ಮರೆತ್ರ ಕಿರಿಕ್ ಬ್ಯೂಟಿ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಸ್ಯಾಂಡಲ್ವುಡ್ನ ಶೆಟ್ರ ಬಳಗಕ್ಕೆ ಮದುವೆಗೆ ಆಹ್ವಾನವನ್ನ ಕೊಟ್ಟಿಲ್ಲ.